ಎಮೋಷನಲಿ ತುಂಬಾ ಕನೆಕ್ಟ್ ತುಂಬ ಹೈಲೈಟ್ ಆಗಿರುತ್ತೆ. ಮತ್ತೆ ಅಯ್ಯಯ್ಯೋ ಅದು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ಕೊಟ್ಟಿರೋದು ತಾಂತ್ರಿಕ ಬ್ರಹ್ಮ ಅಂತ ಏನೋ ಅದು ಆ ಮಾತಿಗೆ ಒಂದ್ ಚೂರಾರು ನಾನು ನ್ಯಾಯ ಸಲ್ಲಿಸ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಅಂಡ್ ನನ್ಗೆ ಇಷ್ಟನೇ ಅದು. ನನಗೆ ಜನಗಳಿಗೆ ಎಂಟರ್ಟೈನ್ ಮಾಡ್ಬೇಕು, ಎಮೋಷನಲ್ ಆಗಿ ಫೀಲ್ ಮಾಡಿಸ್ಬೇಕು, ನಗಿಸ್ಬೇಕು, ಅಳಿಸ್ಬೇಕು ಅನ್ನೋದೆಲ್ಲ ಇರುತ್ತೆ. ಅಂಡ್ ಅದೇ ತರ ಈಗ ರೆಸ್ಪಾನ್ಸ್ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇದೆ. ಹೌದು, ಅದಕ್ಕೊಂದಷ್ಟು ರಿಸರ್ಚ್ ಮಾಡಿದ್ವಿ. ಅಂದ್ರೆ ಇದರಲ್ಲಿ ಒಂದು ಮೇನ್ ಕಾನ್ಸೆಪ್ಟೇ ಒಂದು ತುಂಬಾ ಸ್ಟ್ರಾಂಗ್ ಆಗಿ ಒಂದು 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 ಸಿದ್ಧಾಂತ ಇಟ್ಕೊಂಡು ಬದುಕಿರುವಂತ ಒಬ್ಳು ಮಹಿಳೆದೇ ಕತೆ ಹೇಳಕ್ ಹೊರಟಿದ್ದೀವಿ ನಾವು. ಅದ್ರಲ್ಲಿ ಅವಳು ಏನು ಫ್ಯೂಚರ್ ಏನ್ ತೊಂದರೆ ಆಗುತ್ತೆ ಅನ್ನೋದನ್ನ ಒಂದು 10 ವರ್ಷದಿಂದನೇ ಹೇಳಿರ್ತಾಳೆ. ಅದು ಈಗ ಕ್ರಮೇಣ ಈಗ ಆಕ್ಚುಲಿ ನಾವು ಅದನ್ನ ಫೇಸ್ ಮಾಡ್ತಾ ಇದ್ದೀವಿ. ಎಲ್ಲ ಪ್ರಿಸರ್ವೇಟಿವ್ ಫುಡ್ಸ್ ಎಲ್ಲ ತಿಂದು ತುಂಬಾ ಅರ್ಲಿ ಏಜಿಂಗು ಅಂಡ್ ಅವ್ರ ಹಾರ್ಮೋನ್ಸ್ ಅಲ್ಲಿ ತುಂಬಾ ಇಂಬ್ಯಾಲೆನ್ಸ್ ಆಗೋದು ಎಲ್ಲ. ಸೊ ಅದನ್ನೇ ಒಂದು ತುಂಬಾ ನ್ಯೂಸ್ ಪೇಪರ್ ಎಲ್ಲ ಓದ್ತಿರ್ತೀವಿ. ಅದೊಂದು ಪಾಯಿಂಟ್ ಎತ್ಕೊಂಡು ಆ ರೀತಿಲೂ ನಮ್ ಕತೆ ಹೇಳಿದ್ವಿ ಅಷ್ಟೇ. ಫುಡ್ ಮಾಫಿಯಾ ಬಗ್ಗೆ ಸಿನಿಮಾ ಮಾಡಿಲ್ಲ, ಅದ್ರದ್ದೊಂದು ಅಂಶ ನಂದು ಎಂಟರ್ಟೈನಿಂಗ್ ಆಗಿ ಕತೆ ಹೇಳೋದ್ರಲ್ಲಿ ಅದನ್ನ ಒಂದು ಪಾಯಿಂಟ್ ಟಚ್ ಮಾಡಿದ್ದೀನಿ ಅಷ್ಟೇ. ನಾನು ಅದ್ರ ಮೇಲೆ ನಾನು ಕಥೆಯನ್ನ ತಗೊಂಡು ಹೋಗಿಲ್ಲ. ದರ್ಶನ್ ಸರ್ ಮೂವಿ ನೋಡಿದಾಗ ಎಲ್ಲರೂ ಹೇಳ್ತಾರೆ ಈ ಬೇಡ ಚೆನ್ನಾಗಿ ಇದು ಬೇಡಿತ್ತು ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ರಿಯಾಕ್ಷನ್ ಏನಿತ್ತು, ಚೇಂಜಸ್ ಮಾಡ್ಕೋಬೇಕು ಅಂತ ಏನಾದ್ರು ಹೇಳಿದ್ದು ಉಂಟಾ? ಇಲ್ಲ, ಏನು ಚೇಂಜಸ್ ಹೇಳಿಲ್ಲ. ಎಲ್ಲ ಪರ್ಫೆಕ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅಂಡ್ ವಿರಾಟ್ಗೆ ಮತ್ತೆ ಸಂಜನನ್ ಬಗ್ಗೆ ತುಂಬಾ ಅಪ್ರಿಶಿಯೇಟ್ ಮಾಡ್ದ. ಇಬ್ರು ತುಂಬಾ ಚೆನ್ನಾಗಿ ಕಾಣ್ತಾರೆ. ಅಂಡ್ ಸ್ಪೆಷಲಿ ರಘು ಬಂದ್ಮೇಲಿಂದ ರಘುನ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ಯಾ. ಅಂಡ್ ರಘುನ ಬೇರೆ ಆಂಗಲ್ ಅಲ್ಲಿ ತೋರಿಸಿದ ನೀನು ತುಂಬಾ ಖುಷಿ ಪಟ್ಟ ದರ್ಶನ್. ರಘು ಹೀರೋ ಕಡೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ದರ್ಶನ್ಗೆ.